ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಮೊನ್ನೆಯಿಂದನೇ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಯಾವ ಒಂದು ಹಣ ರಿಲೀಸ್ ಆಗಿದೆ, 12, 13ನೇ ಕಂತಿನ ಹಣ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಂತಹ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಇದ್ರ ಜೊತೆಗೆ ನಿನ್ನೆ ಅಂತಂದ್ರೆ ಇವತ್ತು ಬೆಳಗ್ಗೆ ಹಾಕಿದಂತಹ ಒಂದು ವಿಡಿಯೋದಲ್ಲಿ ಒಂದು ಮೋದಿಜಿ ಸರ್ಕಾರದ ಒಂದು ಸ್ಕೀಮ್ ಬಗ್ಗೆ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಅಂತವರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರನ ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ. ಬರೀ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಆಗಿರ್ಬೋದು, ಪೇಜ್ ಆಗಿರ್ಬೋದು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮಗೆ ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇನ್ನೂ ಕೂಡ 80,000 ಮಹಿಳೆಯರಿಗೆ ಜಮಾ ಆಗೋದು ಬಾಕಿ ಇದೆ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿತ್ತು. ಸೊ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ನಾವು ಓಲ್ಡ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀವಿ, ನಿಮಗೂ ಕೂಡ ತಿಳಿದೇ ಇದೆ. ಸೊ ಹಾಗಾದ್ರೆ ಇವಾಗ ಬಂದಿರುವಂತಹ ಅಂತಂದ್ರೆ ಬಿಡುಗಡೆ ಆಗಿರುವಂತಹ ಹಣ ಯಾವುದು? 12 ಅಥವಾ 13ನೇ ಕಂತಿನ ಹಣವನ್ನ ಏನಾದರೂ ಬಿಡುಗಡೆ ಮಾಡಿದಾರಾ ಅಥವಾ ಏನಾದರೂ ಬೇರೆ ಒಂದು ಹಣವನ್ನ, ಬೇರೆ ಕಂತಿನ ಹಣವನ್ನ, ಪೆಂಡಿಂಗ್ ಹಣವನ್ನ ಏನಾದರೂ ಬಿಡುಗಡೆ ಮಾಡಿದಾರ ಅಂತ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಎಸ್ ಫ್ರೆಂಡ್ಸ್, ಮೊನ್ನೆಯಿಂದನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅಂತಂದ್ರೆ 2,000 ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹಣ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ. ಎಸ್ ಫ್ರೆಂಡ್ಸ್, 80,000 ಮಹಿಳೆಯರಿಗೆ ಏನ್ ಹಣ ಬ್ಯಾಲೆನ್ಸ್ ಉಳ್ಕೊಂಡಿತ್ತು ಅಲ್ವಾ, ಸೊ ಆ ಒಂದು ಮಹಿಳೆಯರಿಗೆ ಮೊನ್ನೆಯಿಂದನೇ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆಯಿಂದ ಅಂತಂದ್ರೆ 3 ಡೇಸ್ ಟೈಮಿಂಗ್ಸ್ ಅನ್ನ ತೆಗೆದುಕೊಂಡಿದ್ರು. ಮೊನ್ನೆ, ನಿನ್ನೆ, ಇವತ್ತು. ಸೊ ಈ ಒಂದು 3 ದಿನದ ಒಳಗಡೆ ಎಲ್ಲಾ ಒಂದು ಮಹಿಳೆಯರಿಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಹತ್ತತ್ರ 70 to 75% ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ. ಯಾಕೆ ಅಂತಂದ್ರೆ ಹಲವಾರು ಜನ ಮೆಸೇಜ್ ಅನ್ನ ಮಾಡಿದ್ದಾರೆ. ಸೊ ನಮಗೆ ಬೆಳಗ್ಗೆ ಬಂತು, ಸಂಜೆ ಬಂತು, ನೈಟ್ ಬಂದಿದೆ 11ನೇ ಕಂತಿನ ಹಣ ಅಂತ. ಸೊ ಹಾಗಾಗಿ ಮಹಿಳೆಯರ ಖಾತೆಗೆ ಏನ್ ಬ್ಯಾಲೆನ್ಸ್ ಉಳ್ಕೊಂಡಿತ್ತು, ತಾಂತ್ರಿಕ ದೋಷ ಅಂತ ಏನ್ ಹೇಳಿದ್ರಲ್ವಾ, ಸೊ ತಾಂತ್ರಿಕ ದೋಷದಿಂದ ಈ ಒಂದು 80,000 ಮಹಿಳೆಯರಿಗೆ ಹಣ ಬಿಡುಗಡೆ ಆಗೋದ್ರಲ್ಲಿ ತುಂಬಾನೇ ಡಿಲೇ ಆಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು. ಸೊ ಅದೇನಿಲ್ವಲ್ಲಿ ಇವಾಗ ಹಣವನ್ನ ಬಿಡುಗಡೆ ಮಾಡಿದ್ದಾರೆ. ಮಹಿಳೆಯರು ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಮೊನ್ನೆಯಿಂದ ಹಣ ಜಮಾ ಆಗಿದೆ 11ನೇ ಕಂತಿನ ಹಣ ಮಿಸ್ ಮಾಡಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಮಗೆ ಬಂತು ಹಣ ಅಂತ. ಇನ್ನ 12 ಮತ್ತೆ 13ನೇ ಕಂತಿನ ಹಣದ ಬಗ್ಗೆ ಡೈಲಿ ಅಪ್ಡೇಟ್ ಅಲ್ಲಿ ನಾವು ಹೇಳ್ತಾನೆ ಇರ್ತೀವಿ, ನೀವು ಬೈಕೊಳ್ತಾನೆ ಇರ್ತೀರಾ, ಅದು ಕಾಮನ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಹೊಸ ಅಪ್ಡೇಟ್ ಏನಿಲ್ಲ. ಬಟ್ ಏನಂತ ಅಂದ್ರೆ 12, 13ನೇ ಕಂತಿನ ಹಣವನ್ನ ಈ ತಿಂಗಳ ಕೊನೆ ಒಳಗಡೆ ಅಂತ ನೆನ್ನೆ ತಾನೇ ತಿಳಿಸ್ಕೊಟ್ಟೆ, 25ನೇ ತಾರೀಕಿನ ಒಳಗಡೆ ಮಾಡಬಹುದು ಅಂತ. ಬಟ್ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಈ ಒಂದು ಸೆಪ್ಟೆಂಬರ್ ತಿಂಗಳ ಕೊನೆ ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ 12 ಮತ್ತೆ 13ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಾಗಿ ಒಂದು ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಸೊ 12, 13ನೇ ಕಂತಿನ ಹಣ ಬಿಡುಗಡೆಯ ಬಗ್ಗೆ ಬಂದಿರುವಂತಹ ಹೊಸ ಮಾಹಿತಿ ಇದೇನೆ. ಸೊ ಇದು ಬಿಟ್ಟೆ ಇನ್ನೇನು ಬಂದಿಲ್ಲ ಅದ್ರ ಬಗ್ಗೆ. ಸೊ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇಲ್ಲ ಈ ಒಂದು ಹಣದ ಬಗ್ಗೆ. ಬಟ್ ಇವಾಗ ಬಂದಿದ್ದಂತಹ ಒಂದು ಬಿಡುಗಡೆ ಆಗಿದ್ದಂತಹ ಹಣ ಬಂದು 11ನೇ ಕಂತಿನ ಹಣ, ಕೇವಲ 2,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ನೆಕ್ಸ್ಟ್ ಇವಾಗ ನೆನ್ನೆ ತಾನೇ ಅಂತಂದ್ರೆ ಬೆಳಿಗ್ಗೆ ತಾನೇ ತಿಳಿಸ್ಕೊಟ್ಟೆ ನಿಮಗೆ ಒಂದು ಮೋದಿಜಿ ಸರ್ಕಾರದ ಅಂತ ಅಂದ್ರೆ ಪ್ರಧಾನಮಂತ್ರಿ ಸ್ವಯಂ ನಿಧಿ ಯೋಜನೆ ಬಗ್ಗೆ ತಿಳಿಸ್ಕೊಟ್ಟೆ. ಸೊ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಸೊ ಅಂತವ್ರಿಗೆ ಶೇರ್ ಮಾಡಿ. ಸೊ ನೀವು ಕೂಡ ಅದರ ಒಂದು ಹೆಲ್ಪ್ ಅನ್ನ ಪಡೆದುಕೊಳ್ಳಿ. ಯಾಕೆ ಅಂತ ಅಂದ್ರೆ ಸರ್ಕಾರದ ಕಡೆಯಿಂದ ಒಂದು ಏನೊಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಒಂದು ಚಿಕ್ಕ ಪುಟ್ಟ ಸಹಾಯವನ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ ನಿಮಗೆ ಯೂಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಒಂದು ಗಡುವನ್ನ ಕೊಟ್ಟಿರ್ತಾರೆ. ಕೆಲವೊಬ್ರು ಕೇಳಿದ್ರು ಎಷ್ಟು ದಿನದ ಒಳಗಡೆ, ಎಷ್ಟು ತಿಂಗಳು ಮಂತ್ಲಿ ಏನಾದ್ರು ಕಟ್ಟಬೇಕಾ ಏನು ಎತ್ತ ಅಂತ. ಸೊ ನೀವು ಏನ್ ಅಪ್ಲೈ ಮಾಡ್ತೀರಾ ಅಲ್ವಾ, ಸೊ ಅಪ್ಲೈ ಮಾಡಿದಾಗ ನಿಮ್ಗೇನೆ ಗೊತ್ತಾಗುತ್ತೆ ಅದನ್ನ ಯಾವ ರೀತಿ ಕಟ್ಟಬೇಕು. ವರ್ಷ ಟೈಮ್ ಕೊಟ್ಟಿರ್ತಾರ, 2 ವರ್ಷ ಟೈಮ್ ಕೊಡ್ತಾರ. ಸೊ ನೀವು ಎಷ್ಟು ಅಮೌಂಟ್ ಅನ್ನ ತೆಗೆದುಕೊಳ್ತೀರಾ. ಸೊ ಮೊದಲೇ ಏನಾದ್ರು ಒಂದ್ಸಲ ಪಡೆದುಕೊಂಡಿದ್ದವ್ರಿಗೆ ಗೊತ್ತಿರುತ್ತೆ. ಹೊಸದಾಗಿ ಪಡೆದುಕೊಳ್ಳೋರಿಗೆ ನೀವು ಅಪ್ಲೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒಂದು ಗಡುವನ್ನ ಕೊಡ್ತಾರೆ ಆ ಒಂದು ಹಣವನ್ನ ಅವ್ರಿಗೆ ಹಿಂದಿರುಗಿಸೋದಕ್ಕೆ ಅಂತ. ಸೊ ಹಾಗಾಗಿ ಹೇಳ್ತಿರುವಂತದ್ದು. ಸೊ ಆ ಒಂದು ಯೋಜನೆ ತುಂಬಾನೇ ಒಂದು ಬೆನಿಫಿಟ್ ಇದೆ ಅದರಿಂದ ಅಂತಾನೆ ಹೇಳ್ಬೋದು. ಇವಾಗ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂತಾರೆ, ಬಟ್ ಕೈಯಲ್ಲಿ ಏನಾಗುತ್ತೆ ಅಂತಂದ್ರೆ ಅಮೌಂಟ್ ಇರೋದಿಲ್ಲ. ಸೊ ಅಂತ ಒಂದು ಜನರಿಗೆ ಈ ಒಂದು ಯೋಜನೆಯಿಂದ ತುಂಬಾನೇ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬೈ.